ಇಲ್ಲಿ ಸಿದ್ದರಾಮಯ್ಯನವರು 10,000 ಕೋಟಿ ಕೊಟ್ಬಿಡ್ತೀವಿ ಮುಸ್ಲಿಮ್ಸ್ ವರ್ಗ ಅಂತ ಹೇಳ್ತಾರೆ. ನಾವೇನ್ ಕೊಡ್ಬೇಡ ಅಂತ ಹೇಳಿಲ್ಲ, ಇನ್ನೆಲ್ಲರಿಗೂ ಕೊಡು. ಗೌಡ್ರು ಎಷ್ಟವ್ರೆ, ಎಸ್ಸಿಗಳು ಎಷ್ಟವ್ರೆ, ಲಿಂಗಾಯತರು ಎಷ್ಟವ್ರೆ, ಬಲ್ಜಿಗ್ರು ಎಷ್ಟವ್ರೆ, ಕುರುಬರು ಎಷ್ಟವ್ರೆ, ಎಲ್ಲರಿಗೂ ಅವ್ರಿಗೆ 10,000 ಕೋಟಿ ಕೊಟ್ಬಿಟ್ರೆ ಇನ್ ಮಿಕ್ದವ್ರಿಗೆಲ್ಲ ಎಲ್ಲಿಂದ ತಂದು ಕೊಡ್ತೀಯ? 10 ಕೆಜಿ ಅಕ್ಕಿನೇ ಕೊಟ್ಟಿಲ್ಲ ಅಲ್ವೇನಮ್ಮ? ಅದಕ್ಕೋಸ್ಕರ ಹೇಳಿದಿರ ನಾವು. ಏನೇನೋ ಮಾತಾಡ್ತಾರ ಅವರು. ಏನು ಹೇಳಿದ್ರಪ್ಪ, ಹೀಗೇನು ಕಾಸಿಲ್ಲ, ಏನ್ ಪ್ರಿಂಟ್ ಹೊಡಿಯೋಣ ಅಂತಾರೆ. ನೀವು ಟಿವಿಲಾಗ ನೋಡಿರ್ಬೇಕು. ಕಮಿಷನರ್ ಏನಪ್ಪ MP ಅವರು BJP ಅವರು ಪಂಟ ಕುತ್ಕೊಂಡ್ಬಿಟ್ಟಿದ್ದೀನಿ, ನಾಳೆ ಡಿಸ್ಟ್ರಿಕ್ಟ್ ಮಿನಿಟ್ ಕರೆದು ನಾನು ಟ್ರಾನ್ಸ್ಫರ್ ಮಾಡ್ತಿದ್ರು. ಏನು ಮಾಜಿ ಸೈನಿಕರವರು ಸತ್ಯ ಹೇಳೋದಕ್ಕೆ ಭಯಪಡಬೇಕಾಗಿಲ್ಲ. ಸರ್ಕಾರ ಸ್ಕೀಮ್ಗಳು ಏನು ಕೇಂದ್ರ ಸರ್ಕಾರ ಕೊಟ್ಟಿದಾರೋ ಅದನ್ನ ಹೇಳ್ಬೇಕಂತಾನೆ ಇವತ್ತು ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಕೂತಿರೋದು. 15 ಕಾಸಲ್ಲಿ 15 ಲಕ್ಷ ದುಡ್ಡು ಬರೋದು. ಇವತ್ತು 50 ಲಕ್ಷ 60 ಲಕ್ಷ ದುಡ್ಡು ಬರ್ತೈತೆ. ಪ್ರತಿ ಗ್ರಾಮಗಳಲ್ಲಿ ಕಾಂಕ್ರೀಟ್ ರೋಡ್ ಮಾಡಿರ್ತಕ್ಕಂಥದ್ದು ಹಣ ಕೊಟ್ಟಿರೋದು ನರೇಂದ್ರ ಮೋದಿ ಅವರು, ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಕಾಂಕ್ರೀಟ್ ಡ್ರೈನೇಜ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಚೆಕ್ ಡ್ಯಾಮ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಕಲ್ಯಾಣಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅದ್ರ ಜೊತೆಗೆ ಹಿಂದೆ ನಮ್ಮ ಮನೆಗಳಲ್ಲಿ ನೋಡಿದ್ರಿ, ಅಡಿಗೆ ಮಾಡ್ಬೇಕಂದ್ರೆ ಎಲ್ಲಾರು ದಾರಿನಾಗ ಎಲ್ಲಾರು ಕೆಲಸ ಕೂಲಿಗೆ ಹೋಗಿದ್ರೆ ಆ ತೋಟದಾಗಿರುತ್ತೆ ಟೊಮಾಟೊ ಕಡ್ಡಿ ಇದ್ರೆ ಹತ್ತೆತ್ಕೊಂಡ್ಬಿಡೋರು ಅಡಿಗೆ ಮಾಡಕ್ಕೆ. ಮಳೆ ಬಂತು ಅಂದ್ರೆ ಸೌದೆ ಎಲ್ಲ ನಂದೋಗಿರೋದು ಯಜಮಾನ್ರು ಬಂಗಾರಪೇಟೆಗೆ ಕೋಲಾರ ಹೋಗ್ಬಿಟ್ಟು ಮನೆಗೆ ಬರೋರು. ಇಟ್ಟಾಗೈತಾ ಅಂದ್ರು, ಏನ್ ಇಟ್ ಮಾಡೋದ, ಮಳೆ ಬಂದ ಎಲ್ಲ ಸೌದೆ ಎಲ್ಲ ನಂದೋಗೈತೆ ಅಂದ್ರೆ ಕುಡ್ದಿಲ್ಲ ಅಂದ್ರೆ ಬಾಯಲ್ಲಿ ಬೀಳೋದು, ಕುಡ್ದಿದ್ರೆ ಕೈಯಲ್ಲಿ ಬೀಳೋದು. ಇದು ತಡೆಯಕ್ಕಾಗ್ದಿರ ಎಷ್ಟೋ ಜನ ಹೆಣ್ಮಕ್ಳು ಆ ಹೊಗೆನಲ್ಲಿ ಆ ಊದ್ಕೊಳ್ ಬೇತ್ಕೊಂಡು ಊದಿ ಊದಿ ಆ ಹೊಗೆ ಕೊಡದು ಎಷ್ಟೋ ಜನಕ್ಕೆ ಲೆನ್ಸ್ ಪ್ರಾಬ್ಲಮ್ ಆಗಿ, ಬ್ರೆಸ್ಟ್ ಕ್ಯಾನ್ಸರ್ ಆಗಿ, ಆಸ್ಮಾ ಬಂದು ಎಷ್ಟೋ ಜನ ಹೆಣ್ಮಕ್ಳು ತೀರೋದವ್ರೆ. ನರೇಂದ್ರ ಮೋದಿ ಅವರು ಅವ್ರ ತಾಯಿ ಹೊಗೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ನೋಡಿದ್ರು. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳದು ಇದೇ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮುಚ್ಚಬಲ ಅವ್ರು ನೋಡಲ್ಲ ಹಾಕೊಂಡವ್ರಲ್ಲಿ. ಹಳ್ಳಿಗಳಲ್ಲಿ ಯಾರ್ಯಾರ ಹತ್ರ ಇಲ್ಲ, ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ 3 ದಿವಸದಲ್ಲಿ ನಿಮ್ಗ ಇದನ್ನೆಲ್ಲ ಕೊಡ್ತಾರೆ. ಹಿಂದೆ 1,200 ರೂಪಾಯಿ ಇತ್ತು 2013ರಲ್ಲಿ, ಇವತ್ತು 910 ರೂಪಾಯಿ ಆಗೈತೆ ಗ್ಯಾಸ್ ಸಿಲಿಂಡರ್. ಉಜ್ವಲ ಯೋಜನೆಯಲ್ಲಿ 15 ಕೋಟಿ ಹೆಣ್ಮಕ್ಳಿಗೆ ಫ್ರೀಯಾಗಿ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದಕ್ಕೋಸ್ಕರ ಇವತ್ತು ಯಾರ್ಯಾರು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದೀರೋ ಅವ್ರಿಗೆ 910 ರೂಪಾಯಿ ಇವತ್ತೇನ್ ರೇಟ್ ಇದೆ, ಅದರಲ್ಲೂ 300 ರೂಪಾಯಿ ಸಬ್ಸಿಡಿ ಕೊಟ್ಟು 610 ರೂಪಾಯಿ 2ನೇ ಸಲ ಕೊಡ್ಬೇಕಮ್ಮ, ಫ್ರೀಯಾಗಿ ಕೊಡ. 610 ರೂಪಾಯಿ ಅಲ್ಲಿ 2ನೇ ಸಲ ಹೋಗಿ ಫ್ರೀಯಾಗಿ ಕೊಡೋದ್ರೆ ಜಗಳ ಮಾಡಿದ್ರೆ ಅವ್ರಿಗೆ ಗ್ಯಾಸ್ ಅದು ಲಾಸ್ ಆಗತ್ತಾನೆ. ಯಾರಾದ್ರೂ ಗ್ಯಾಸ್ ಅವ್ರು ಮೊದಲೇ ಸಲ ನೀವು ಬುಕ್ ಮಾಡಿದಾಗ ಕಾಸು ಅಂತ ಕೇಳಿದ್ರೆ ಅದ್ ಗ್ಯಾಸ್ ಏಜೆನ್ಸಿ ಕಟ್ಟು. ಅದಕ್ಕೋಸ್ಕರ ನಮ್ಮಲ್ಲಿ ಅಧಿಕಾರಿಗಳೆಲ್ಲ ಸತತವಾಗಿ ನವೆಂಬರ್ 24ನೇ ತಾರೀಕು ಶುರು ಮಾಡಿದ್ ನಾವು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ. ನರೇಂದ್ರ ಮೋದಿ ಅವ್ರು ಹಂಗೇನಾರು ನೋಡಿದ್ರೆ ನಮ್ಮ ಇಲ್ಲಿ ಮೊಹರ್ರ, ಇಲ್ಲಿ ರಾಮತ್ ನಗರ, ಇಲ್ಲಿ ಖಲೀಲ್ ನಗರ, ಅಲ್ಲಿ ಆ ನಗರ, ಈ ಕಾಲ ಹಿಂಗ್ ನೋಡಿದ್ರ? ಏನ್ ನೋಡಿಲ್ಲ. ರಾಮತ್ ಆದ್ರೂ ಒಂದೇ, ಸ್ಟಾಲಿನ್ ಆದ್ರೂ ಒಂದೇ, ಪೀಟರ್ ಆದ್ರೂ ಒಂದೇ, ಇಲ್ಲಿ ಶಿವಕುಮಾರ್ ಆದ್ರೂ ಒಂದೇ, ಈಶ್ವರ್ ಆದ್ರೂ ಒಂದೇ. ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಜಾತಿ ಮತ ಇನ್ನೊಂದು ಮತ್ತೊಂದು ಓಟ್ ಹಾಕ್ಲಿ ಓಟ್ ಹಾಕ್ದಿರ ಇರ್ಲಿ, ದೇಶದ ಜನ ಎಲ್ಲ ಸ್ವಾವಲಂಬಿ ಜೀವನ ಮಾಡ್ಬೇಕಂತ ಹೇಳಿ ಕರೋನಾ ಟೈಮಲ್ಲಿ ಫ್ರೀ ಕರೋನಾ ಇಂಜೆಕ್ಷನ್ ಕೊಟ್ಟು ಯಾರ್ಯಾರು ಹೂ ಮಾರೋರಿದ್ದಾರೆ ಅವ್ರಿಗೆ ಕಾಸು ಕೊಟ್ರು, ಯಾರ್ಯಾರು ಬಾಳ್ಗ ಊದೋರು ಇದ್ರು ಅವ್ರಿಗೆ ಕಾಸು ಕೊಟ್ರು, ಯಾರ್ಯಾರು ಡ್ರೈವರ್ಗಳಿದ್ರು ಅವ್ರ ಅಕೌಂಟ್ ಕಾಸುಗಳು ಹಾಕಿದ್ರು. ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಏರ್ಪಟ್ಟದ್ರ ಕೆಂಪೇಗೌಡದು 108 ಅಡಿ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ರು. ಎಲ್ಲಿ? ಬೆಂಗಳೂರು ಏರ್ಪೋರ್ಟ್. ಏರ್ಪೋರ್ಟ್ ಯಾರು ನೋಡಿದ್ರು? ಕೇಟ್ ನೋಡ ಎಷ್ಟೋ ದಿನ ನೋಡ್ಬಿಟ್ಟಿದ್ರು. ನೀವು ಏನಕ್ಕೆ ಹೋಗಿದ್ರಿ? ಹೋಗಿ ನೋಡಕ್ಕ. ಹಂಗಾಗಿ ಎಷ್ಟೋ ಜನ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿನೂ ಪ್ರಧಾನ ಮಂತ್ರಿ ಆಗ್ಬೇಕು. ಅವ್ರ ತಾಯಿ ತೀರೋಗಿದ್ರು ಹೋದ ವರ್ಷ. ಬೇರೆಯವ್ರ ಮನೆಗೆ ಯಾರಾದ್ರೂ ತೀರೋದ್ರೆ ನಮ್ಮ ಲೀಡರ್ಗಳ ಮನೆಗ ಇಡೀ ಜಿಲ್ಲೆನಾಗಿರೋರೆಲ್ಲ ಬಂದ್ಬಿಡ್ತಾರೆ. ಬಂದ್ಬಿಟ್ಟು 3-4 ದಿನ ಏನು ಕೆಲ್ಸಕ್ಕೆ ಹೋಗಲ್ಲ. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ತಾಯಿ ತೀರೋದಾಗ
ಇಡೀ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಹೇಳಿದ್ರು ನೀವ್ ಯಾರು ಬರಬೇಡಿ, ನೀವು ನಮ್ಮ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಹೇಳಿ ಅಲ್ಲಿಂದನೇ ಕೇಳ್ಕೊಳ್ಳಿ. ಯಾವುದು ಸರ್ಕಾರಿ ರಜಾ ಕೊಡ್ಕೊಡ್ದು, ಯಾವುದು ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗ್ಕೊಡ್ದು, ಎಲ್ಲ ಕಾರ್ಯಕ್ರಮಗಳು ನಡಿಬೇಕು.